ನಮಸ್ತೆ ಕರ್ನಾಟಕ. ನೀವು ನೋಡ್ತಿದ್ದೀರಾ ಮಿಕ್ಸಪ್ ವಿತ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಣಿತ ಶಿಕ್ಷಕ ಸಂತೋಷ್ ಕುಮಾರ್. ಮಕ್ಕಳೇ, ನಾನು ಪ್ರತಿದಿನ ಸೆಕೆಂಡ್ PUCಯಲ್ಲಿ ಬರೋ ಇಂಪಾರ್ಟೆಂಟ್ ಟಾಪಿಕ್ನ ನಿಮಗೆ ಹೇಳ್ಕೊಡ್ತೀನಿ. ಅದು ಕನ್ನಡದಲ್ಲೇ ಆಗಿರುತ್ತೆ ಮಕ್ಕಳ. ಇವತ್ತು ಹೇಳ್ಕೊಡಕ್ಕೆ ಬಂದಿರೋ ಟಾಪಿಕ್ ಏನು ಅಂತಂದರೆ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಮಕ್ಕಳೇ, ನಿಮ್ಗೆ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಟೋಟಲ್ 8 ಪ್ರಾಪರ್ಟೀಸ್ ಇದೆ. ಈ 8 ಪ್ರಾಪರ್ಟಿಯಲ್ಲಿ 6 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಕೇಳ್ತಾರೆ. ಓಕೆನಾ ಮಕ್ಕಳ? ಓಕೆ, ಫಾರ್ ದ ಫಸ್ಟ್ ಪ್ರಾಪರ್ಟಿ ನೋಡಿ ಮಕ್ಕಳ, ಅಬ್ಸರ್ವ್ ಮಾಡಿ. ಇಂಟಿಗ್ರೇಷನ್ ಆಫ್ a to b f of x dx is equal to ಇಂಟಿಗ್ರೇಷನ್ ಆಫ್ a to b f of t dt. ಅಂದರೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಸೇಮ್ ಇದೆ. ಎಕ್ಸ್ ಇರೋ ಪ್ಲೇಸಲ್ಲಿ ಟಿ ನ ಬರೀತಾ ಇದ್ದಾರೆ. ಅದು ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಹಾಗಾದ್ರೆ LHS RHS ನ ಪ್ರೂವ್ ಮಾಡ್ತಾ ಹೋಗೋಣ. ಫಸ್ಟ್ LHS ಮಾಡೋಣ. ಇಂಟಿಗ್ರೇಷನ್ ಆಫ್ f of x ಏನಾಗುತ್ತೆ? ಕ್ಯಾಪಿಟಲ್ ಲೆಟರ್ f of x. ಅಪ್ಪರ್ ಲಿಮಿಟ್ ಏನಿದೆ b, ಲೋಯರ್ ಲಿಮಿಟ್ ಏನಿದೆ a. ಓಕೆನಾ? ಸೊ ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ f of t ಏನಾಗುತ್ತೆ? ಕ್ಯಾಪಿಟಲ್ ಲೆಟರ್ f of t, ಅಪ್ಪರ್ ಲಿಮಿಟ್ b, ಲೋಯರ್ ಲಿಮಿಟ್ a. ಹೌದಾ ಮಕ್ಕಳ? ಓಕೆ, ನೆಕ್ಸ್ಟ್ f of x ನೋಡಿ, ಯಾವಾಗಲೂ ಇಂಟಿಗ್ರೇಷನ್ ಅಲ್ಲಿ ಅಪ್ಪರ್ ಲಿಮಿಟ್ ಫಸ್ಟ್ ಅಪ್ಲೈ ಮಾಡಬೇಕು. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋದು ಹೇಗೆ ಅಂತಂದ್ರೆ, ಇಲ್ಲಿ ಮೇಲ್ಗಡೆಗೆ ಇರುತ್ತಲ್ವಾ ಅದನ್ನ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಬರೀಬೇಕು. ಹೇಗೆ ಬರೀತೀರಾ? f of b ಮೈನಸ್ ನೆಕ್ಸ್ಟ್ ಕೆಳಗಡೆಗೆ ಲೋಯರ್ ಲಿಮಿಟ್ ಏನಿದೆ a ಇದೆ, f of a ದಟ್ ಈಸ್ ಈಕ್ವಲ್ ಟು ಸೇಮ್ ನೋಡಿ, ಇಲ್ಲಿ ಟಿ ಅಪ್ಪರ್ ಲಿಮಿಟ್ ಏನಿದೆ ಬಿ ಅಂತ ಇದೆ. ಹಾಗಾದ್ರೆ ಏನ್ ಮಾಡೋಣ? f of b ಮೈನಸ್ ಕೆಳಗಡೆಗೆ ಇದೆ ಅಲ್ವಾ, ಸೊ f of a. ನೋಡಿ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ನ ಅಪ್ಲೈ ಮಾಡಿದ ತಕ್ಷಣನೇ ಟಿ ಇರೋದು ಬಿ ಎ ಇನ್ ಟರ್ಮ್ಸ್ ಆಫ್ ಬಿ ಎಲ್ಲೇ ಇದೆ, ಬಿ ಎ ಇಲ್ಲಿದೆ, ಇಲ್ಲಿ ಎಕ್ಸ್ ಇದೆ. ಹಾಗಾದ್ರೆ ಎಕ್ಸ್ ಇಲ್ಲೆಲ್ಲೂ ಇಲ್ಲ, ಟಿನು ಇಲ್ಲೆಲ್ಲೂ ಇಲ್ಲ. ಹಾಗಾದ್ರೆ f of x dx ನ f of t dt ಅಂತ ಬರಿಬಹುದು. ಇದು ಫಸ್ಟ್ ಪ್ರಾಪರ್ಟಿ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ನೆಕ್ಸ್ಟ್ ನೋಡಿ ಮಕ್ಕಳ, ಸೆಕೆಂಡ್ ಪ್ರಾಪರ್ಟಿ a to b f of x dx is equal to ಮೈನಸ್ b to a f of x dx. ಅಂದ್ರೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಿಂಗೆರಡು ಇರ್ತಲ್ವಾ, ಅದನ್ನ ಏನಾದ್ರು ನಾನು ಇಂಟರ್ಚೇಂಜ್ ಮಾಡಿದ್ರೆ ಹೊರಗಡೆಗೆ ಒಂದು ಮೈನಸ್ ಹಾಕ್ಬೇಕು. ಫಸ್ಟ್ ಈಗ a to b f of x dx ಏನ್ ಆನ್ಸರ್ ಬಂದಿತ್ತು ನಿಮಗೆ? ಅವಾಗಲೇ ಮಾಡಿದ್ರಲ್ಲ, f of b ಮೈನಸ್ f of a ಆನ್ಸರ್ ಬಂದಿತ್ತು ಅಲ್ವಾ ಮಕ್ಕಳ? ಈಗ ಸಾಲ್ವ್ ಮಾಡೋಣ ಇದನ್ನ. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಹೊರಗಡೆ ಇರೋದು ಮೈನಸ್ ಅಲ್ವಾ, ಇದು ಈ ಮೈನಸ್ ನಾಗೆ ಬರಿತಾ ಇದ್ದೀನಿ. ಇಲ್ಲಿ ನೋಡ್ರಿ, ಬ್ರಾಕೆಟ್ ಹಾಕೊಂಡಿದ್ದೀನಿ. ಇಂಟಿಗ್ರೇಷನ್ ಆಫ್ b to a f of x dx. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ f of x ಏನಾಗುತ್ತೆ? ಕ್ಯಾಪಿಟಲ್ ಲೆಟರ್ f of x. ಅಪ್ಪರ್ ಲಿಮಿಟ್ ಏನಿದೆ a ಇದೆ, ಲೋಯರ್ ಲಿಮಿಟ್ ಏನಿದೆ b ಇದೆ. ಕ್ಲೋಸ್ ಮಾಡಿ. ಅರ್ಥ ಆಯ್ತಾ ಮಕ್ಕಳ? ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಇದೆಯಾ, ಮೈನಸ್ ಬ್ರಾಕೆಟ್ ಹಾಕೊಳ್ಳಿ. ಅಪ್ಪರ್ ಲಿಮಿಟ್ ನ ಫಸ್ಟ್ ಅಪ್ಲೈ ಮಾಡಿ, f of a ಮೈನಸ್ f of b. ಕ್ಲೋಸ್ ಮಾಡಿ. ಈ ನೆಗೆಟಿವ್ ಸೈನ್ ಇದೆ ಅಲ್ವಾ, ಇದನ್ನ ಒಳಗಡೆ ತಗೊಳ್ರಿ. ಈ ಮೈನಸ್ ನ ಹಿಂಗ್ ಒಳಗಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ f of a ಆಯ್ತು. ಈ ಮೈನಸ್ ಇಂದ ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. f of b ನೋಡಿ ಮಕ್ಕಳ, f of b ಗೆ ಪ್ಲಸ್ ಇದೆ, f of a ಗೆ ಮೈನಸ್ ಇದೆ. ನೋಡಿ, f of b ಮೈನಸ್ f of a. ಸೊ ಇದನ್ನ ಹೇಗೆ ಬರಿಬಹುದು? ಹಾಗಾದ್ರೆ f of b ಮೈನಸ್ f of a. ಹಾಗಾದ್ರೆ ಸೆಕೆಂಡ್ ಪ್ರಾಪರ್ಟಿ ಪ್ರೂವ್ ಮಾಡ್ದಂಗೆ ಆಯ್ತಾ? ನೋಡ್ರಿ, ಇಲ್ಲಿ a to b ಇರೋದನ್ನ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಏನಾದ್ರು ಇಂಟರ್ಚೇಂಜ್ ಮಾಡಿದ್ರೆ ಹೊರಗಡೆ ಒಂದು ಮೈನಸ್ ಹಾಕ್ಬೇಕು. ಇದು ಪ್ರಾಪರ್ಟಿ ನಂಬರ್ 2. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟ್ ಮಕ್ಕಳ ಅಬ್ಸರ್ವ್ ಮಾಡಿ. a to b f of x dx ಥರ್ಡ್ ಪ್ರಾಪರ್ಟಿ a to c ತಗೊಂಡಿದ್ದೀನಿ ನಾನು. a to c ತಗೊಂಡಿದ್ದೀನಿ ಅಂತಂದ್ರೆ f of x dx ಸೇಮ್ನೇ ಬರ್ದಿದ್ದೀನಿ. ಇಲ್ಲಿ ಯಾವ ನಂಬರ್ ಬರ್ದಿರ್ತಾರಲ್ವಾ, ಇಲ್ಲಿ ಅದೇ ನಂಬರ್ ಬರ್ದಿರ್ತಾರೆ. ಸೊ ನೆಕ್ಸ್ಟ್ a to b ಅಂದಿರ್ತಾರಲ್ವಾ, ಈ ಅಪ್ಪರ್ ಲಿಮಿಟ್ ಇದೆಯಲ್ವಾ, ಇದು ಇಲ್ಲಿ ಈ ಸೈಡಲ್ಲಿ ಇರುತ್ತೆ. ಇದು ನಾವು ಒಂದು ರೆಕ್ಟ್ಯಾಂಗಲ್ ಶೇಪ್ ಅಂತ ಅನ್ಕೊಂಡ್ರೆ ಡಯಾಗನಲ್ ಶೇಪ್ ಅಲ್ಲಿ ಸೇಮ್ ಇರಬೇಕು. ಓಕೆನಾ? ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಈ ಎಡ್ಜಲ್ಲಿ ಒಂದಿರುತ್ತೆ, ಈ ಎಡ್ಜಲ್ಲಿ ಒಂದಿರುತ್ತೆ. ಓಕೆನಾ? ಪ್ರೂವ್ ಮಾಡೋಣ ಇವಾಗ. ಸೊ RHS ನ ಪ್ರೂವ್ ಮಾಡೋಣ. RHS ಪ್ರೂವ್ ಮಾಡಿದ್ರೆ ನನಗೆ LHS ಬರಬೇಕು. ಓಕೆನಾ? ನೋಡೋಣ. ಸೊ ಹಾಗಾದ್ರೆ LHS ನನಗೆ ಪ್ರೂವ್ ಮಾಡಿದಾಗ ನಿಮಗೆ ಗೊತ್ತಿದೆ ಏನ್ ಬರುತ್ತೆ ಆನ್ಸರು? f of b ಮೈನಸ್ f of a ಅಂತ ಆನ್ಸರ್ ಬಂದಿತ್ತು ಅಲ್ವಾ? ಇದು ನೋಡೋಣ. ಈಗ ಇಂಟಿಗ್ರೇಷನ್ ಆಫ್ a to c f of x dx. ಮೊದಲು ಇಂಟಿಗ್ರೇಷನ್ ಆಫ್ f of x ಏನಾಗುತ್ತಿದ್ದು? ಕ್ಯಾಪಿಟಲ್ ಲೆಟರ್ f of x, ಅಪ್ಪರ್ ಲಿಮಿಟ್ ಟು c, ಲೋಯರ್ ಲಿಮಿಟ್ ಟು a ಅಲ್ವಾ ಮಕ್ಕಳ? ಸೊ ನೆಕ್ಸ್ಟ್ ಪ್ಲಸ್ ಇಲ್ಲೇನಿದೆ ಇವಾಗ c to b f of x dx. ಅಪ್ಪರ್ ಲಿಮಿಟ್ ಏನಿದೆ ಅಂದ್ರೆ ಜಸ್ಟ್ ಇಂಟಿಗ್ರೇಷನ್ ಆಫ್ f of x ಏನಾಗುತ್ತೆ? ಕ್ಯಾಪಿಟಲ್ ಲೆಟರ್ f of x, ಅಪ್ಪರ್ ಲಿಮಿಟ್ b, ಲೋಯರ್ ಲಿಮಿಟ್ c. ಅಪ್ಲೈ ಮಾಡೋಣ. ಈಗ ನಾನು ಏನು ಹೇಳ್ಕೊಟ್ಟಿದ್ದೀನಿ? ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಮೊದಲು ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡಿ, ಮೈನಸ್ ಹಾಕೊಳ್ಳಿ. ಕೆಳಗಡೆ ಯಾವ ಏನಿರುತ್ತೆ ಅಲ್ವಾ, ಇಲ್ಲಿ ಇನ್ ಟರ್ಮ್ಸ್ ಆಫ್ a ಇದೆ, ಒಂದೊಂದ್ಸಲ 0 ಇರುತ್ತೆ, 3, 2, 4 ಅದು ಯಾವ ನಂಬರ್ ಕೊಟ್ಟಿರ್ತಾರೆ ಯಾವಾಗಲೂ ಇಂಟಿಗ್ರೇಷನ್ ಅಲ್ಲಿ ಅಪ್ಲೈ ಮಾಡುವಾಗ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಓಕೆನಾ ಮಕ್ಕಳ? ಈಗ ಎಕ್ಸ್ ಇದೆ, ಈ ಸಿ ನ ಹಾಕಿ, f of c ಮೈನಸ್ f of a ಪ್ಲಸ್ f of x b to c ಅಂತಿದೆ ಅಲ್ವಾ, ಮೊದಲೇನು ಹೇಳಿದ್ದೀನಿ ನಾನು? b ನ ಹಾಕಿ ಮೈನಸ್ c ನ ಬರೀಬೇಕು
ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಲ್ವಾ ಮಕ್ಕಳ? ಹಾಂ, ಈಗ ನೋಡ್ರಿ ಇಲ್ಲಿ ಎಫ್ ಆಫ್ ಸಿ ಪ್ಲಸ್ ಅಲ್ಲಿದೆ ಗೆಟ್ಸ್ ಕ್ಯಾನ್ಸಲ್, ಎಫ್ ಆಫ್ ಸಿ ಮೈನಸ್ ಅಲ್ಲಿದೆ ಗೆಟ್ಸ್ ಕ್ಯಾನ್ಸಲ್. ಹಾಗಾದ್ರೆ ರಿಮೈನಿಂಗ್ ಏನು ಉಳಿತಾ ಇದೆ ನನಗೆ? ಹಾಗಾದ್ರೆ ಏನು ಉಳಿತಾ ಇದೆ ನೋಡ್ರಿ, ಎಫ್ ಆಫ್ ಬಿ ಇದೆ, ಎಫ್ ಆಫ್ ಬಿ ಬರ್ಕೊಂಡೆ, ಮೈನಸ್ ಎಫ್ ಆಫ್ ಎ ಇದೆ, ಮೈನಸ್ ಎಫ್ ಆಫ್ ಎನ ಬರ್ಕೊಂಡೆ. ಹಾಗಾದ್ರೆ ಥರ್ಡ್ ಪ್ರಾಪರ್ಟಿ ಏನ್ ಹೇಳ್ತಾ ಇದ್ದೇನೆ? ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಟು ಸಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಏನಿರುತ್ತೋ ಇಲ್ಲ ಅದನ್ನೇ ಬರಿತಾ ಇದ್ದೀರಾ, ಇಲ್ಲಿ ಅಪ್ಪರ್ ಲಿಮಿಟ್ ಇರುತ್ತಲ್ವಾ ಅದನ್ನ ಇಲ್ಲಿ ಬರೀತೀರಾ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆ ರೀತಿ ಬರಿಬಹುದು. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನ ಪ್ರೂವ್ ಮಾಡಿದಾಗಲೇ ನಿಮಗೆ ಗೊತ್ತಾಗ್ತಾ ಇದೆ. ಗೊತ್ತಾಯ್ತಾ ಮಕ್ಕಳ? ಓಕೆ, ರೈಟ್. ನೆಕ್ಸ್ಟ್ ಮಕ್ಕಳು ಇಲ್ಲಿ ಅಬ್ಸರ್ವ್ ಮಾಡಿ, ಅವಾಗಲೇ ಈಸಿ ಆಗಿರ್ತಾ ಇತ್ತು. ಬಟ್ ಇಲ್ಲಿ ಏನು ಮಾಡಿದ್ರು ನೋಡ್ತಾ ಇರಿ, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೇಗೆ ಬರ್ದಿದ್ದಾರೆ ಅವರು? ಎ ಟು ಬಿ ಸೇಮ್ ಬರ್ದಿದ್ದಾರೆ. ಇಲ್ಲಿ ಏನ್ ಮಾಡ್ತಿದ್ದಾರೆ? ಈ ಎ ಟು ಬಿ ಇದೆಯಲ್ವಾ ಹಿಂಗೆ ಪ್ಲಸ್ ಅಲ್ಲಿ ಬರ್ದಿದ್ದಾರೆ ಅಲ್ವಾ ಮಕ್ಕಳ? ಅಲ್ವಾ? ಈ ಎ ಫಸ್ಟ್ ಬರ್ದಿದ್ದಾರೆ, ಪ್ಲಸ್ ಹಾಕಿದ್ದಾರೆ, ಬಿ ಬರ್ದಿದ್ದಾರೆ, ಅದಾದ್ಮೇಲೆ ಎಕ್ಸ್ ಬರ್ದಿದ್ದಾರೆ. ಪ್ರೂವ್ ಮಾಡೋಣ ಇದನ್ನ ಈಗ. ಓಕೆ, ಇದನ್ನ ಪ್ರೂವ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಎಫ್ ಆಫ್ ಇದ್ರ ಒಳಗಡೆ ಏನಿರುತ್ತೆ ಅಲ್ವಾ ಅದನ್ನ ಟಿ ಅಂತ ಅನ್ಕೋಣ. ಸೊ ಟಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಓಕೆನಾ? ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಟಿಗೆ ಏನಾಗುತ್ತೆ? ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಏನಾಯ್ತು? 0 ಆಯ್ತು, ಕಾನ್ಸ್ಟೆಂಟ್ ಯಾವಾಗಲೂ 0 ಅಲ್ವೇನಪ್ಪ. ಬಿ ಏನಾಯ್ತು? 0 ಆಯ್ತು. ಮೈನಸ್ ಎಕ್ಸ್ ಏನಾಗುತ್ತೆ ಡಿಫ್ರೆನ್ಸಿಯೇಷನು? -1. ಈ ಡಿ ಎಕ್ಸ್ ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಡಿ ಟಿ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇದೆ ಹಾಗಾದ್ರೆ ಮೈನಸ್ ಡಿ ಎಕ್ಸ್ ಆಯ್ತು. ಈ ಮೈನಸ್ ಈ ಕಡೆ ಶಿಫ್ಟ್ ಮಾಡ್ಬೋದಲ್ವಾ? ಹಾಗಾದ್ರೆ ಡಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ ಅಂತ ಆಯ್ತು ಅಲ್ವಾ ಮಕ್ಕಳ? ಈಗೇನ್ ಮಾಡೋಣ, ನಾನು ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಪೋಸ್ ಈ ಟರ್ಮ್ನ ಟಿ ಅಂತ ತಗೊಂಡಿದ್ದೀನಿ ಅಂತಂದ್ರೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಇರ್ತಲ್ವಾ ಅದನ್ನು ಕೂಡ ಚೇಂಜ್ ಮಾಡ್ಬೇಕು. ಹೇಗ್ ಮಾಡೋಣ ಈಗ? ಸೊ ವೆನ್ ನಾನು ಟಿಗೆ ಸಾರಿ ಎಕ್ಸ್ಗೆ ನೋಡಿ ಮಕ್ಕಳ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೊದಲು ಎ ತಗೊಂತೀನಿ, ಎಕ್ಸ್ಗೆ ನಾನು ಎ ಹಾಕ್ತೀನಿ. ಹಾಗಾದ್ರೆ ಟಿ ಏನಾಗುತ್ತೆ? ಓಕೆ ನೋಡೋಣ. ಸೊ ಟಿ ಇಸ್ ಈಕ್ವಲ್ ಟು ಇಲ್ಲೇನಿದೆ? ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತ ಇದೆಯಲ್ವಾ, ಈ ಮೈನಸ್ ಹಂಗೆ ಆಗ್ತದೆ. ನಾನು ಎಕ್ಸ್ಗೆ ಏನು ತಗೊಂಡಿದ್ದೀನಿ ನೋಡ್ರಿ, ಇಲ್ಲಿ ಎ ತಗೊಂಡಿದ್ದೀನಲ್ವಾ, ಎ ಆಗ್ತಾ ಇದ್ದೀನಿ. ಹಾಗಾದ್ರೆ ಪ್ಲಸ್ ಎ ಮೈನಸ್ ಎ ಗೆಟ್ಸ್ ಕ್ಯಾನ್ಸಲ್. ಹಾಗಾದ್ರೆ ಟಿ ವ್ಯಾಲ್ಯೂ ಏನಾಯ್ತು? ಬಿ ಆಯ್ತು ಅಲ್ವಾ ಮಕ್ಕಳ? ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಒಂದ್ಸಲ ಹಾಕಿದ್ರಲ್ವಾ, ಇಲ್ಲಿ ಲೋಯರ್ ಲಿಮಿಟ್ ಅಪ್ಲೈ ಮಾಡೋಣ ಈಗ. ಲೋಯರ್ ಲಿಮಿಟ್ ಆಯ್ತಲ್ವಾ, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು ಬಿ ನ ಅಪ್ ತಗೊಂತೀನಿ ನಾನೀಗ ನೋಡ್ರಿ. ಹಾಗಾದ್ರೆ ಟಿ ಇಸ್ ಈಕ್ವಲ್ ಟು ಸೇಮ್ ಇದು, ಟಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಎಕ್ಸ್ ಏನ್ ತಗೊಂಡಿದ್ದೀನಿ ನಾನು? ಅಗೇನ್ ಬಿ ತಗೊಂಡಿದ್ದೀನಿ. ಮೈನಸ್ ಎಕ್ಸ್ ಇದೆ ಅಲ್ವಾ, ಇಲ್ಲಿ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಬಿ ಗೆಟ್ಸ್ ಕ್ಯಾನ್ಸಲ್. ಹಾಗಾದ್ರೆ ಟಿ ವ್ಯಾಲ್ಯೂ ಏನಾಯ್ತು? ಎ ಆಯ್ತು. ನೋಡಿ ಮಕ್ಕಳು ಅಬ್ಸರ್ವ್ ಮಾಡ್ರಿ, ನಾನು ಎನ ತಗೊಂಡ್ರೆ ಬಿ ಆಗ್ತಿದೆ, ಬಿ ನ ತಗೊಂಡ್ರೆ ಎ ಆಗ್ತಿದೆ. ಕರೆಕ್ಟಾ? ಈಗ ಬರೆಯೋಣ ನೋಡಿ. ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎ ಇರೋ ಪ್ಲೇಸ್ ನನಗೆ ಏನ್ ಬಂದಿತ್ತು ಆನ್ಸರ್? ಟಿ ವ್ಯಾಲ್ಯೂ ಏನ್ ಬಂದಿತ್ತು? ಬಿ ಇದೆ. ಸೊ ಹಾಗಾದ್ರೆ ಎ ಬದಲು ಏನ್ ಬರೀಬೇಕು ನಾನೀಗ? ಬಿ ಬದಲು ಏನ್ ಬರೆಯೋಣ? ಎ. ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂದ್ರೆ ನಾನು ಏನಂತ ತಗೊಂಡಿದ್ದೀನಿ? ಎ ಪ್ಲಸ್ ಬಿ ಮೈನಸ್ ಎಕ್ಸ್ ನೋಡ್ರಿ, ಇಲ್ಲಿ ಟಿ ಅಂತ ಇದೆ. ಆ ಟಿನ ಇಲ್ಲಿಗೆ ಬರೀರಿ. ನೆಕ್ಸ್ಟ್ ಡಿ ಎಕ್ಸ್ ವ್ಯಾಲ್ಯೂ ಬಂದಿದೆಯಲ್ವಾ ನನಗೆ. ಸೊ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ, ಅದನ್ನ ಇಲ್ಲಿಗೆ ಬರೋಣ ಈಗ. ಸೊ ಮೈನಸ್ ಡಿ ಟಿ ಮೈನಸ್ ಡಿ ಟಿ ಅರ್ಥ ಆಗ್ತಿದೆಯಾ ಮಕ್ಕಳ? ಈ ಮೈನಸ್ ಇದೆಯಲ್ವಾ, ಮೈನಸ್ ನ ಈ ಕಡೆ ಶಿಫ್ಟ್ ಮಾಡೋಣ. ಸೊ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಬಿ ಟು ಎ ಎಫ್ ಆಫ್ ಟಿ ಡಿ ಟಿ ಅಂತ ಆಗುತ್ತೆ. ಕರೆಕ್ಟಾ? ಈಗ ರೀಕಾಲ್ ಮಾಡ್ಕೊಳ್ರಿ, ನಾನು ಯಾವ್ದಾದ್ರು ಟರ್ಮ್ನ ಹಿಂಗೆ ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದೀನಿ? ಹೊರಗಡೆ ಒಂದು ಮೈನಸ್ ಬರುತ್ತೆ ಅಲ್ವಾ? ಹಾಗಾದ್ರೆ ಆ ಮೈನಸ್ ಈ ಮೈನಸ್ ಸೇರಿ ಏನಾಯ್ತು? ಪ್ಲಸ್ ಆಯ್ತು. ಸೊ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಈ ಬಿ ಟು ಎ ಅನ್ನೋದ್ರ ಬದಲು ಎ ಟು ಬಿ ಆಯ್ತು. ಇನ್ನೇನು ರಿಮೈನಿಂಗ್ ಇದೆ ಅದನ್ನೇ ಬರೀತೀನಿ ಒಂದು ಸ್ಟೆಪ್, ಇನ್ನೊಂದು ಸ್ಟೆಪ್. ಎಫ್ ಆಫ್ ಟಿ ಡಿ ಟಿ. ಓಕೆನಾ? ಫಾರ್ ಫಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತೆ? ಎಕ್ಸ್ ಇರೋ ಪ್ಲೇಸಲ್ಲೆಲ್ಲ ಟಿ ನ ಬರಿಬಹುದು. ಹಾಗಾದ್ರೆ ಹೇಗೆ? ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇದು ನೋಡ್ರಿ ಎಲ್ ಎಚ್ ಎಸ್ ಆಯ್ತು. ನೋಡಿ ನಾನು ಆರ್ ಎಚ್ ಎಸ್ ಅಂತ ಹೋಗ್ತಾ ಇದ್ದೀನಿ, ನನಗೆ ಎಲ್ ಎಚ್ ಎಸ್ ಬರ್ತಾ ಹೋಗ್ತಿದೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಇದು ನಮಗೆ ಫೋರ್ತ್ ಪ್ರಾಪರ್ಟಿ ಹೇಳುತ್ತೆ. ನೋಡ್ರಿ ಮಕ್ಕಳ, ರೀಕಾಲ್ ಮಾಡ್ಕೊಡ್ತೀನಿ. ಫಸ್ಟ್ ಪ್ರಾಪರ್ಟಿ ಏನಿರುತ್ತೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಟಿ. ಎಕ್ಸ್ ಇರೋ ಪ್ಲೇಸ್ ಎಲ್ಲ ಟಿ ನ ಬರಿಬಹುದು.
ಸೆಕೆಂಡ್ ಪ್ರಾಪರ್ಟಿ ಏನು ಹೇಳುತ್ತೆ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನ ನಾನು ಚೇಂಜ್ ಮಾಡಿದ್ರೆ ಹೊರಗಡೆಗೊಂದು ಮೈನಸ್ ಬರುತ್ತೆ. ಥರ್ಡ್ ಪ್ರಾಪರ್ಟಿ ಏನು ಹೇಳುತ್ತೆ, ಡಯಾಗನಲ್ ಶೇಪಲ್ಲಿ ಸೇಮ್ ಬರುತ್ತೆ. ಹೇಗಿರುತ್ತೆ, ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎ ಟು ಸಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ನಾನು ಮೇಲ್ಗಡೆ ಸಿ ಅಂತ ಹೇಳಿದೆ ಅಲ್ವಾ, ಈಗ ಲೋಯರ್ ಲಿಮಿಟ್ ಅಲ್ಲಿ ಸಿ ಬರಬೇಕು, ಸಿ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಅದು ಥರ್ಡ್ ಪ್ರಾಪರ್ಟಿ. ಫೋರ್ತ್ ಪ್ರಾಪರ್ಟಿ ಏನು ಹೇಳುತ್ತೆ, ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಇರುತ್ತೆ ಅಲ್ವಾ, ಆ ಎರಡನ್ನು ಅಡಿಷನ್ ಮಾಡಿ ಮೈನಸ್ ಎಕ್ಸ್ ನ ಬರೀರಿ. ಅರ್ಥ ಆಗ್ತಿದೆಯಾ ಮಕ್ಕಳ? ಓಕೆ ಮಕ್ಕಳು, ನೆಕ್ಸ್ಟ್ ಫಿಫ್ತ್ ಪ್ರಾಪರ್ಟಿ. ಫಿಫ್ತ್ ಪ್ರಾಪರ್ಟಿಯಲ್ಲಿ ಏನಿದೆ ಅವಾಗಲೇ ನೋಡ್ರಿ, ಫೋರ್ತ್ ಪ್ರಾಪರ್ಟಿಯಲ್ಲಿ ಹೇಳ್ಕೊಟ್ಟಿದ್ದಲ್ವಾ ನಾನು, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ನ ಅಡಿಷನ್ ಮಾಡಿ ಮೈನಸ್ ಎಕ್ಸ್ ಬರ್ದಿದ್ದಾರೆ ನೋಡಿ ಮಕ್ಕಳ. ಇದು ಅದೇ ರೀತಿ ಬರ್ದಿದ್ದಾರೆ, 0 ಪ್ಲಸ್ ಎ ಮೈನಸ್ ಎಕ್ಸ್. ಅವಾಗಲೇ ಏನಿತ್ತು, ಎ ಟು ಬಿ ಇತ್ತು, ಅವಾಗ ಏನ್ ಬರ್ದಿದ್ರು ಅವರು, ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಬರ್ದಿದ್ರು. ಇದನ್ನು ನೋಡಿ ಹಿಂಗೆ ಅಡಿಷನ್ ಮಾಡಿ 0 ಪ್ಲಸ್ ಎ ಮೈನಸ್ ಎಕ್ಸ್. ಹಾಗಾದ್ರೆ ಆ ರೀತಿ ಪ್ರೂವ್ ಮಾಡ್ಕೊಂತ ಹೋಗೋಣ. ನಾವೀಗ ಏನಂತ ತಗೊಂಡಿದ್ವಿ, ಅವಾಗಲೇ ಸೇಮ್ ಫೋರ್ತ್ ಪ್ರಾಪರ್ಟಿ ಫಿಫ್ತ್ ಪ್ರಾಪರ್ಟಿ ಸೇಮ್ ಇದೆ. ಎ ಮೈನಸ್ ಎಕ್ಸ್ ನ ಟಿ ಅಂತ ಬರ್ಕೊಂಡಿದ್ರಿ ಅಲ್ವಾ, ಅದೇ ರೀತಿ ಮಾಡೋಣ ಈಗಲೂ ಕೂಡ. ನೋಡಿ, put t is equal to a minus x. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್. t ಏನಾಗುತ್ತೆ, dt ಡಿವೈಡೆಡ್ ಬೈ dx ದಟ್ ಈಸ್ ಈಕ್ವಲ್ ಟು a ಕಾನ್ಸ್ಟೆಂಟ್ 0 ಮೈನಸ್ x ಮೈನಸ್ 1. ಈ dx ನ ಶಿಫ್ಟ್ ಮಾಡೋಣ. ಹಾಗಾದ್ರೆ dt is equal to ಮೈನಸ್ dx. ಇದನ್ನ ಹೇಗೆ ಬರಿಬಹುದು ಅಂತ ಹೇಳಿದೀನಿ, dx is equal to minus dt. ಕರೆಕ್ಟಾ ಮಕ್ಕಳ? ಕರೆಕ್ಟಾ ಮಕ್ಕಳ? ಓಕೆ, ನಾನು ಹೇಳಿದ್ದೀನಿ ಟಿ ಅಂತ ಅಪ್ಲೈ ಮಾಡಿದ ತಕ್ಷಣ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ನ ಚೇಂಜ್ ಮಾಡಬೇಕು. ಹೇಗೆ ಮಾಡೋದು, ವ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 0 ನೋಡಿ, ಲೋಯರ್ ಲಿಮಿಟ್ ತಗೊಂತೀನಿ ಫಸ್ಟ್, ಎಕ್ಸ್ ಇಸ್ ಈಕ್ವಲ್ ಟು 0. ಇದನ್ನ ಎಲ್ಲಿಗೆ ಹಾಕ್ಬೇಕು ಅಂತ ಹೇಳಿದ್ದೀನಿ ನಾನು, ಟಿ ಇರೋ ಪ್ಲೇಸ್ ಸಿಗಲ್ವಾ ನೋಡ್ರಿ, ಇಲ್ಲಿ ಇದನ್ನ ಇದಕ್ಕೆ ಅಪ್ಲೈ ಮಾಡಬೇಕು. ಗೊತ್ತಾಗ್ತಿದೆಯಾ ಮಕ್ಕಳ? ಟಿ ಇಸ್ ಈಕ್ವಲ್ ಟು ಎ ಇದೆಯಾ, ಎ ಮೈನಸ್ ಇದೆಯಾ, ಮೈನಸ್ ಎಕ್ಸ್ ಇರೋ ಪ್ಲೇಸ್ ಏನು ಬರಬೇಕು ನಾನೀಗ, 0 ಬರಬೇಕಲ್ವಾ, 0 ಬರ್ದೆ. ಹಾಗಾದ್ರೆ ಏನಾಗ್ತಿದೆ, ಟಿ ವ್ಯಾಲ್ಯೂ ಟಿ ಇಸ್ ಈಕ್ವಲ್ ಟು ಎ. ಕರೆಕ್ಟಾ ಮಕ್ಕಳ? ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್ ಈಗ ನೋಡ್ರಿ, ಲೋಯರ್ ಲಿಮಿಟ್ ಅಪ್ಲೈ ಮಾಡಿದೆ, ಎಕ್ಸ್ ಇಸ್ ಈಕ್ವಲ್ ಟು 0 ಅಪ್ಲೈ ಮಾಡಿದ್ದೆ, ನನಗೆ ಆನ್ಸರ್ ಏನು ಬಂತು, ಟಿ ಇಸ್ ಈಕ್ವಲ್ ಟು ಎ ಬಂತು. ಅರ್ಥ ಆಗ್ತಿದ್ಯಾ? ಈಗೇನು ಮಾಡೋಣ, ಅಪ್ಪರ್ ಲಿಮಿಟ್ ಇದೆ, ಎ ಅಂತ ಇದೆ, ಅದನ್ನು ಸೇಮ್ ಇದಕ್ಕೆ ಹಾಕ್ಬೇಕು. ಟಿ ಇಸ್ ಈಕ್ವಲ್ ಟು ಏನಿದೆ, ಎ ಮೈನಸ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಏನು ಹಾಕ್ಬೇಕು ನಾನೀಗ, ಈಗ ಇದು ಏನೇ ಹಾಕ್ಬೇಕು, ವ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಕರೆಕ್ಟಾ? ದೆನ್ ಟಿ ಏನಾಗುತ್ತೆ ಅಂತ, ಸೊ ಎ ಗೆಟ್ಸ್ ಕ್ಯಾನ್ಸಲ್. ಹಾಗಾದ್ರೆ ಟಿ ವ್ಯಾಲ್ಯೂ ಏನಾಯ್ತು ಹಂಗಾದ್ರೆ 0. ನಾನು ಹಾಗಾದ್ರೆ ಎಕ್ಸಿಗೆ ಏನ ತಗೊಂಡ್ರೆ ಟಿ 0 ಆಗುತ್ತೆ. ನೋಡ್ರಿ ಮಕ್ಕಳ, 0 ತಗೊಂಡ್ರೆ ಎ ಆಗ್ತಾ ಇದೆ, ಎ ತಗೊಂಡ್ರೆ 0 ಆಗ್ತಾ ಇದೆ. ಅಪ್ಲೈ ಮಾಡೋಣ ಈಗ. ನೋಡಿ ಮಕ್ಕಳ, ಈಗ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 0 ಬದ್ದು ಏನು ಬರಬೇಕು, ನಾನು ಇವಾಗ 0 ತಂದಾಗ ಏನು ಬಂದಿತ್ತು ನನಗೆ, ಎ ಬಂದಿದೆ. ಏನ ಬರ್ಕೊಳ್ರಿ, ಎ ಆಗ್ತಾ ಇದೆ ನಾನು. ಸೊ ಎ ಆಗ್ತಾಗ ಆನ್ಸರ್ ಏನು ಬಂದಿದೆ ನನಗೆ ನೋಡಿ, ಇಲ್ಲ ನೋಡಿ ಮಕ್ಕಳ, ಎ ಆಗ್ತಾಗ ನನಗೆ ಆನ್ಸರ್ ಏನು ಬಂದಿದೆ, 0 ಬಂದಿದೆ. ಸೊ 0 ಎಫ್ ಆಫ್ ಎ ಮೈನಸ್ ಎಕ್ಸ್ ನ ಏನು ತಗೊಂಡಿದ್ದೀನಿ ನಾನು, ಟಿ ಅಂತ ತಗೊಂಡಿದ್ದೀನಿ. ಡಿ ಎಕ್ಸ್ ಅಂದ್ರೆ ಏನು, ಇಲ್ಲಿದೆ ನೋಡ್ರಿ ಮಕ್ಕಳ, ಇಲ್ಲಿ ಡಿ ಎಕ್ಸ್ ಅಂದ್ರೆ ಮೈನಸ್ ಡಿ ಟಿ, ಡಿ ಎಕ್ಸ್ ಅಂದ್ರೆ ಮೈನಸ್ ಡಿ ಟಿ. ಈಗೇನು ಮಾಡೋಣ, ಈ ಮೈನಸ್ ಹೊರಗಡೆ ಬರೆಯೋಣ, ಮೈನಸ್ ಆಫ್ ಎ ಟು 0 ಎಫ್ ಆಫ್ ಟಿ ಡಿ ಟಿ. ಕರೆಕ್ಟಾ ಮಕ್ಕಳ? ಈಗೇನು ಮಾಡೋಣ ನೋಡ್ರಿ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ನ ಚೇಂಜ್ ಮಾಡ್ತಾ ಇದ್ದೀನಿ, ಹೊರಗಡೆ ಒಂದು ಮೈನಸ್ ಬರುತ್ತೆ ಅಲ್ವೇನ್ರು. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು, ಹಾಗಾದ್ರೆ ಆ ಮೈನಸ್ ಈ ಮೈನಸ್ ಸೇರಿ ಪ್ಲಸ್ ಆಯ್ತು, ಈ ಎ ಇರೋದು 0 ಆಯ್ತು, ಇಲ್ಲಿಗೆ ಎ ಬಂತು, ಎಫ್ ಆಫ್ ಟಿ ಡಿ ಟಿ. ಸರಿನಾ ಮಕ್ಕಳ? ಓಕೆ, ಇದು ಫಸ್ಟ್ ಪ್ರಾಪರ್ಟಿ ನೆನಪಿದೆಯಲ್ವಾ ನಿಮಗೆ, ಟಿ ಇರೋ ಪ್ಲೇಸ್ ಅಲ್ಲೆಲ್ಲ ಎಕ್ಸ್ ನ ಬರಿಬಹುದು. ಹಾಗಾದ್ರೆ ಹೇಗೆ ಬರೀ ಈಗ ಇದನ್ನ, 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದು ಎಲ್ ಎಚ್ ಎಸ್. ನೋಡ್ರಿ, ನಾನು ಆರ್ ಎಚ್ ಎಸ್ ನ ತಾಂಟ ಹೋಗ್ತಾ ಇದ್ದೀನಿ, ಎಲ್ ಎಚ್ ಎಸ್ ಬರ್ತಾ ಇದೆ. ಓಕೆನಾ ಮಕ್ಕಳ? ಇದು ಅರ್ಥ ಆಯ್ತಾ? ಇದು ಪ್ರಾಪರ್ಟಿ ನಂಬರ್ 5. ಮಕ್ಕಳ, ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 6. ನೋಡಿ ಮಕ್ಕಳ, ಇಂಟಿಗ್ರೇಷನ್ ಆಫ್ 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್
ಪ್ಲಸ್ 0 to a f of 2a minus x into dx. ಓಕೆ, ಇದನ್ನ ಯಾವ ರೀತಿ ಪ್ರೂವ್ ಮಾಡೋದು ಅಂತ ನೋಡೋಣ. ನೋಡ್ರಿ ಇಲ್ಲಿ ಇದು ಫಸ್ಟ್ ಇಂಟಿಗ್ರಲ್ ಅಂತ ಅನ್ಕೊಂಡ್ರೆ ಇದನ್ನ ಸೆಕೆಂಡ್ ಇಂಟಿಗ್ರಲ್ ಅಂತ ಅನ್ಕೋಣ. ಇದು ಫಸ್ಟ್ ಇಂಟಿಗ್ರಲ್ ನೋಡ್ರಿ ಇಲ್ಲಿ a ಇದೆ, 2a ಆಗಬೇಕು ಅಂದ್ರೆ ಇದನ್ನೇನು ಚೇಂಜ್ ಮಾಡೋದು ಬೇಡ. ಓಕೆನಾ? ಸೊ ಇಲ್ಲಿ f of 2a minus x ಅಂತ ಏನು ಹೇಳಿದ್ರಿ ನೋಡ್ರಿ, ಇಲ್ಲಿ f of x ಇದೆ, f of x ಇದೆ. ಹಾಗಾದ್ರೆ ಇದು ಚೇಂಜ್ ಆಗಬೇಕಲ್ವಾ ನಮಗೆ ಸೆಕೆಂಡ್ ಇಂಟಿಗ್ರಲ್. ಹಾಗಾದ್ರೆ f of 2a minus x, ಈ 2a minus x ಅಂತ ಇದೆಯಲ್ಲ ಅದನ್ನ ಲೆಟ್ t ಅಂತ ಅನ್ಕೋಣ. ಸೊ ಪುಟ್ t is equal to ಸೆಕೆಂಡ್ ಇಂಟಿಗ್ರಲ್ ನ ಪುಟ್ t is equal to 2a minus x. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. t ಏನಾಗುತ್ತೆ ನನಗೆ dt ಡಿವೈಡೆಡ್ ಬೈ dx ದಟ್ ಈಸ್ ಈಕ್ವಲ್ ಟು 2a ಕಾನ್ಸ್ಟೆಂಟ್ 0 minus x minus 1 then dx is equal to minus dt ಅಂತ ಬರಿಬಹುದು, ಅಥವಾ dx is equal to minus dt ಅಥವಾ dt is equal to minus dx. ಅವಾಗಲೇ ಗೊತ್ತಿತ್ತಲ್ವ ನಿಮಗೆ. ಹಾಗಾದ್ರೆ dx ವ್ಯಾಲ್ಯೂ ಏನಾಯ್ತು, ಮೈನಸ್ dt ಆಯ್ತು. ಓಕೆ, ನೋಡೋಣ ಈಗ. ನೋಡ್ರಿ t ಅಂತ ಅಪ್ಲೈ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಚೇಂಜ್ ಮಾಡಬೇಕು. ಹೇಗೆ, ವೆನ್ ಏನಿದೆ ಲೋಯರ್ ಲಿಮಿಟ್ 0 ಇದೆ, ವೆನ್ x is equal to 0 ಇಂಪ್ಲೈಸ್. ಹಾಗಾದ್ರೆ t ಏನಾಗುತ್ತೆ ಈ ಪ್ಲೇಸಿಗೆ ಅಂತ ಹೇಳಿದೀನಲ್ವಾ, 2a ಮೈನಸ್ x ಗೆ 0 ಆಗ್ತಾ ಇದೀನಿ. ಸೊ 0 2a ಮೈನಸ್ 0 2a. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ನೆಕ್ಸ್ಟ್ ವೆನ್ x is equal to ಏನಿದೆ ಅಪ್ಪರ್ ಲಿಮಿಟ್ a ಇದೆ, ವೆನ್ x is equal to a then t is equal to 2a minus a. 2a ಅಲ್ಲಿ a ಕಳೆದ್ರೆ ಏನು ಉಳಿಯುತ್ತೆ, a. ನೋಡ್ರಿ ಮಕ್ಕಳ ಏನೇ ಆಗ್ತಿದೆ. ಹಾಗಾದ್ರೆ ನೋಡೋಣ ಈಗ. ಸೊ ಫಸ್ಟ್ ಇಂಟಿಗ್ರಲ್ ನಾನು ಏನು ಚೇಂಜ್ ಮಾಡಿರಲಿಲ್ಲ, ಹಾಗಾದ್ರೆ ಹಾಗೆ ಬರೀತೀನಿ 0 to a ಹಾಗೆ ಬರ್ದೆ f of x dx ಪ್ಲಸ್ ಇಂಟಿಗ್ರೇಷನ್ ಆಫ್ 0. ನಾನು 0 ತಗೊಂಡಿದ್ದೀನಿ, ಆನ್ಸರ್ ಏನ್ ಬರ್ತಿದೆ 2a ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ 2a ತಗೊಂಡಿದ್ದೆ, ಆನ್ಸರ್ ಏನ್ ಬಂದಿತ್ತು ಏನೇ ಬರ್ತಾ ಇದೆ. ಸೊ a ತಗೊಂಡ್ರೆ ಏನೇ ಇದೆ, ಹಾಗಾದ್ರೆ ಆನ್ಸರ್ ಏನಾಗ್ತಿತ್ತು ಇಲ್ಲಿಗೆ f of 2a minus x. ನೋಡ್ರಿ ಮಕ್ಕಳ ಇಲ್ಲಿ 2a minus x ಏನಂತ ಬರ್ಕೊಂಡಿದ್ದೀನಿ, t ಅಂತ ಬರ್ಕೊಂಡಿದ್ದೀನಿ. ಸೊ t ಇಂಟು ಮೈನಸ್ dt. ಯಾಕೆ ಹೇಳ್ರಿ, dx ನಾನು ಸಾಲ್ವ್ ಮಾಡಿದ್ದೆ ಅಲ್ವಾ ಅವಾಗಲೇ. ನೋಡ್ರಿ dx is equal to minus dt. ಓಕೆ ನಮ್ಮ ಮಕ್ಕಳ. ಸೊ ದಟ್ ಈಸ್ ಈಕ್ವಲ್ ಟು ಇದೇನು ಚೇಂಜಸ್ ಆಗಲ್ಲ, 0 to a f of x dx. ಈ ಮೈನಸ್ ಇದೆ ಅಲ್ವಾ, ಈ ಮೈನಸ್ನ ಈ ಕಡೆ ತರೋಣ. ನೋಡಿ ಮಕ್ಕಳ, ಈ ಮೈನಸ್ ಈಗಲ್ಲಿ ಬಂದ್ರೆ ಏನಾಗುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ 2a f of t dt ಅಂತ ಆಯ್ತು ಅಲ್ವಾ ಮಕ್ಕಳ. ಸೊ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 0 to a f of x dx. ನೋಡಿ ಮಕ್ಕಳ, ಈ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಚೇಂಜ್ ಮಾಡೋದು ಯಾವ ಪ್ರಾಪರ್ಟಿ ನಂಬರ್ 2 ಅಲ್ವಾ. ಸೊ ಹಾಗಾದ್ರೆ ಏನಾಗುತ್ತೆ, ಈ ಮೈನಸ್ ಇರೋದು ಹೊರಗಡೆ ಮತ್ತೊಂದು ಮೈನಸ್ ಆಗ್ತಿತ್ತಲ್ವಾ, ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗಾದ್ರೆ ಏನಾಯ್ತು, 2a ಮೇಲೋಯ್ತು, a ಇತ್ತಲ್ಲ ಮೇಲ್ಗಡೆಗೆ, ಅದು ಕೆಳಗಡೆಗೆ ಬಂತು. ಹಾಗಾದ್ರೆ ಏನಾಗುತ್ತೆ, f of t dt ಅಂತ ಆಯ್ತು. ಓಕೆ, ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 0 to a f of x dx ಪ್ಲಸ್ ಇಂಟಿಗ್ರೇಷನ್ ಆಫ್ a to 2a. ನಾನೇನು ಹೇಳಿದ್ದೀನಿ, f of t dt ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತೆ, x ನ t ಅಂತ ಬರಿಬಹುದು, dx ನ dt ಅಂತ ಬರ್ದಿರ್ತಾರೆ. ಹಾಗಾದ್ರೆ ಏನ್ ಮಾಡೋಣ, ಈಗ t ಇರೋ ಪ್ಲೇಸ್ ಏನ್ ಮಾಡೋಣ, x ಬರಿತೀನಿ. ಏನಾಗುತ್ತೆ, ಎಫ್ ಆಫ್ ಟಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಮಕ್ಕಳ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ರಿ. ಇಲ್ಲಿ ನೋಡಿ ಮಕ್ಕಳ, ಎ ಇದೆ. ಇದು ಯಾವ ಪ್ರಾಪರ್ಟಿಯಲ್ಲಿ ಬಂದಿತ್ತು ನಿಮಗೆ, ಪ್ರಾಪರ್ಟಿ ನಂಬರ್ 3 ಅಲ್ಲಿ ಬಂದಿತ್ತು. ಅಲ್ಲೇನಂತಿತ್ತು, ಎ ಟು ಸಿ, ಕರೆಕ್ಟ್ ಅಲ್ವಾ. ಸೊ ನೋಡ್ರಿ, ಇಲ್ಲಿ ಎ ಟು ಸಿ ಇತ್ತು, ಸೇಮ್ ಅದೇ ನಂಬರ್ ಇಲ್ಲಿ ಇತ್ತಲ್ವಾ, ಸಿ ಇತ್ತು, ಇಲ್ಲಿ ಬಿ ಇತ್ತು. ಇವಾಗ ಏನಿದೆ, ಎ ಸೇಮ್ ಇದೆ. ಹಾಗಾದ್ರೆ ನಾನು ಇದನ್ನು ಏನಂತ ಬರಿಬೋದು, ಇಂಟಿಗ್ರೇಷನ್ ಆಫ್ ಈ 0ನ ಮೊದಲು ಬರ್ಕೊಂಡೆ. ನೋಡ್ರಿ, ಡಯಾಗನಲ್ ಶೇಪಲ್ಲಿ ಎ ಇದೆ ತಾನೆ, ಇದನ್ನ ಬಿಡ್ರಿ. ಈ ಕಡೆಗೆ ಏನಿದೆ, 2a ಇದೆ. ಸೊ 2a f of x dx f of x dx. ನೋಡಿ ಮಕ್ಕಳ, LHS ಬರ್ತಾ ಇದೆ. ಇಂಟಿಗ್ರೇಷನ್ ಆಫ್ 0 to a f of x dx 0 to 2a f of x dx. ಸೇಮ್ ಇದೆಯಾ? ಇದು ಪ್ರಾಪರ್ಟಿ ನಂಬರ್ 6. ನೋಡಿ ಮಕ್ಕಳ, ಆಲ್ಮೋಸ್ಟ್ ಆಲ್ ಈ ಪ್ರಾಪರ್ಟಿ ಮೇಲೂ ಕೂಡ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಅನ್ನೋದಕ್ಕಿಂತ 4th, 5th, 6th, 7th ಮತ್ತೆ 8th ಈ ಪ್ರಾಪರ್ಟಿ ಮೇಲೆ ಎಕ್ಸಾಂಪಲ್ ಯೂಶಲಿ ಬರ್ತಾ ಇರುತ್ತೆ. ಓಕೆನಾ ಮಕ್ಕಳ, ಇದನ್ನ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ ಮಕ್ಕಳ, ನೆಕ್ಸ್ಟ್ 7th ಪ್ರಾಪರ್ಟಿ. ಇದು ಅಬ್ಸರ್ವ್ ಮಾಡಿ ಮಕ್ಕಳ, 0 to 2a f of x dx is equal to 2 times of 0 to a f of x if ಯಾವಾಗ ಕಂಡೀಷನ್ ಕೊಟ್ಟಿದ್ದಾರೆ, f of 2a minus x ಅಂದ್ರೆ f of x ಹಾಕ್ಬೇಕು.
ಓಕೆನಾ. 2a ಮೈನಸ್ ಎಕ್ಸ್ ಇರೋ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಅಂತ ಬರೆದ್ರೆ ಅವಾಗ ಆನ್ಸರ್ ಏನು ಬರುತ್ತೆ ನನಗೆ 2 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಬರುತ್ತೆ. ಇನ್ನೊಂದೇನಿದೆ ಎಫ್ ಆಫ್ 2a ಮೈನಸ್ ಎಕ್ಸ್, ಆ ಪ್ಲೇಸ್ ಅಲ್ಲಿ ಮೈನಸ್ ಎಫ್ ಆಫ್ ಎಕ್ಸ್ ಹಾಕಿದ್ರೆ 0 ಬರುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳ? ನೋಡಿಪ್ಪ ಏನ್ ಗೊತ್ತಾ, 2 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಆನ್ಸರ್ ಬರಬೇಕು ಅಂತಂದ್ರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ನಾನು ಎಫ್ ಆಫ್ ಎಕ್ಸ್ ನ ಬರೀಬೇಕು ಅಂತ ಅರ್ಥ. ಓಕೆನಾ. 0 ಬರಬೇಕು ಅಂತಂದ್ರೆ ಇಫ್ ಏನ್ ಕಂಡೀಷನ್ ಅದು, ಎಫ್ ಆಫ್ 2a ಮೈನಸ್ ಎಕ್ಸ್ ಅಂತ ಇರುತ್ತೆ ಅಲ್ವಾ, ಆ ಜಾಗದಲ್ಲಿ ನಾನು ಮೈನಸ್ ಎಫ್ ಆಫ್ ಎಕ್ಸ್ ಬರೀಬೇಕು ಅಂತ. ಓಕೆನಾ. ಈ ಪ್ರಾಪರ್ಟಿನ ಪ್ರೂವ್ ಮಾಡಬೇಕು ಅಂತಂದ್ರೆ ಫಸ್ಟ್ 6th ಪ್ರಾಪರ್ಟಿ ಇದೆ ಅಲ್ವಾ, ನೋಡ್ರಿ ಮಕ್ಕಳ, ಇಲ್ಲಿ 6th ಪ್ರಾಪರ್ಟಿ ಪ್ರೂವ್ ಮಾಡಿದಿರಲ್ವಾ ನೀವು. ಏನ್ ಬಂದಿದ್ದು ನಿಮಗೆ 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಇದನ್ನ ಪ್ರೂವ್ ಮಾಡಬೇಕು, ಇದನ್ನ ಪ್ರೂವ್ ಮಾಡಾದ್ಮೇಲೆ ನೆಕ್ಸ್ಟ್ ಮಾಡಬೇಕು. ಓಕೆನಾ. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ಏನಿದೆ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್, ನೋಡಿ ಮಕ್ಕಳ ಇಲ್ಲಿ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಬರೀಬೇಕು. ಓಕೆನಾ. ಮತ್ತೆ ಎಫ್ ಆಫ್ ಎಕ್ಸ್ ನ ಬರೆಯಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಅಲ್ಲಿಗೆ ಏನಿದೆ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆನಾ ಮಕ್ಕಳ, ಇದನ್ನ ಫಸ್ಟ್ ಪ್ರೂವ್ ಮಾಡಬೇಕು. ಆಯ್ತಾ. 7th ಪ್ರಾಪರ್ಟಿನ 6th ಪ್ರಾಪರ್ಟಿ ಪ್ರೂವ್ ಮಾಡಬೇಕು. ಓಕೆನಾ. ಸೊ ದಟ್ ಈಸ್ ಈಕ್ವಲ್ ಟು ಈಗೇನಿದೆ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ನಾನು ಏನಾಗ್ತೀನಿ ಈಗ ನೋಡ್ರಿ, ಈಗ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ನಾನು ನೋಡ್ರಿ ಎಫ್ ಆಫ್ ಎಕ್ಸ್ ಅಂತ ಬರಿಬೋದಲ್ವಾ, ಅವರೇ ಕೊಟ್ಟಿದ್ದಾರೆ ತಾನೆ. ಸೊ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಂಡೆ, ದಟ್ ಈಸ್ ಟು ಡಿ ಎಕ್ಸ್. ನೋಡ್ರಿ 1 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 1 ಟೈಮ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಏನಾಗ್ತಿದೆ ಹಂಗಾದ್ರೆ ಆನ್ಸರು 2 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ನೋಡಿ ಆನ್ಸರ್ ಬಂತ. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ಸೇಮ್ ಇದೇ ಪ್ರೊಸೀಜರ್ ನೋಡ್ರಿ ಇಲ್ಲಿ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತಾ, 0 to a ಇದು ಕೇಸ್ 1 ಅಂತ ಅನ್ಕೋಣ, ಇದು ಕೇಸ್ 1. ನೆಕ್ಸ್ಟ್ ಕೇಸ್ 2 ಏನಂತಿದೆ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದನ್ನ ಹಾಗೆ ಬರಿತೀನಿ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಇದೆ ಅಲ್ವಾ, ನೋಡ್ರಿ ಎಫ್ ಆಫ್ 2a ಮೈನಸ್ ಎಕ್ಸ್ ಏನು ಬರಬೇಕು ಅಂತ ಹೇಳ್ತಾರೆ ಅವರು, ಮೈನಸ್ ಎಫ್ ಆಫ್ ಎಕ್ಸ್ ಹಾಕಿ ಅಂತ ಹೇಳ್ತಿದ್ದಾರೆ. ಸೊ ಮೈನಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆನಾ ಮಕ್ಕಳ? ಹಾಗಾದ್ರೆ ಏನ್ ಮಾಡೋಣ, ಸೊ ದಟ್ ಈಸ್ ಈಕ್ವಲ್ ಟು 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ನ ಹಾಗೆ ಬರ್ದೆ, ಈ ಮೈನಸ್ ಹೊರಗಡೆ ಬರ್ಕೊಂಡು ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಲ್ವಾ ಮಕ್ಕಳ? ಮಕ್ಕಳ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ರಿ, ಅಲ್ಲಿ ಏನಾಗ್ತಾ ಇದೆ ಇಲ್ಲಿ ನೋಡ್ರಿ, ಇಲ್ಲಿ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್. ಹಾಗಾದ್ರೆ ಏನು ಉಳಿತು, 0 ಉಳಿತು. ನೋಡ್ರಿ ನೀಟಾಗಿ ಅಬ್ಸರ್ವ್ ಮಾಡಿ ಮಕ್ಕಳ, ಎಫ್ ಆಫ್ 2a ಮೈನಸ್ ಎಕ್ಸ್ ಅನ್ನೋ ಪ್ಲೇಸ್ ಅಲ್ಲಿ ನಾನು ಎಫ್ ಆಫ್ ಎಕ್ಸ್ ಹಾಕಿದ್ರೆ ಆನ್ಸರ್ ಏನ್ ಬರ್ಬೇಕು ನನಗೆ, 2 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಬರ್ತಿದೆ ನೋಡ್ರಿ ಇಲ್ಲಿ, 1 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 1 ಟೈಮ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಅಲ್ಲಿಗೆ ಎಷ್ಟಾಯ್ತು, 2 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೇಮ್ ಅದೇ ರೀತಿನೇ ಕೇಸ್ 2 ಅಲ್ಲಿ ನೋಡ್ರಿ ಈ ಟರ್ಮ್ನ ಹಾಗೆ ಬರ್ದೇನಿ, ಎಫ್ ಆಫ್ 2a ಮೈನಸ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಏನ್ ಬರಬೇಕು ನಾನು, ಮೈನಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈ ಮೈನಸ್ ಏನಾಗ್ತಿತ್ತು, ಶಿಫ್ಟ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಅವಾಗ ಮೈನಸ್ ಆಯ್ತು. ಹಾಗಾದ್ರೆ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್. ಆನ್ಸರ್ ಏನ್ ಬಂತು, 0. ಅರ್ಥ ಆಗ್ತಿದೆಯಾ ಮಕ್ಕಳ? ಲಾಸ್ಟ್ 8th ಪ್ರಾಪರ್ಟಿ ನೋಡೋಣ. ಓಕೆ ನೋಡಿ ಮಕ್ಕಳ, 8th ಪ್ರಾಪರ್ಟಿ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇಫ್ ಕಂಡೀಷನ್ ನೋಡ್ರಿ ಇಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಅನ್ ಈವನ್ ಫಂಕ್ಷನ್ ಏನಾದರೂ ಈವನ್ ಆಗಿತ್ತು ಅಂತಂದ್ರೆ 2 ಟೈಮ್ಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಆನ್ಸರ್. ಓಕೆನಾ. ಸಪೋಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಅನ್ ಆಡ್ ಫಂಕ್ಷನ್ ಏನಾದರೂ ಆಡ್ ಫಂಕ್ಷನ್ ಆಗಿತ್ತು ಅಂದ್ರೆ ಆನ್ಸರ್ ಏನ್ ಬರ್ತಾ ಇದೆ, 0 ಬರ್ತಾ ಇದೆ. ಓಕೆನಾ. ಇದೇ ಸಾಲ್ವ್ ಮಾಡೋದು ಅಂತಂದ್ರೆ ನೋಡಿ ಮಕ್ಕಳ, ಸೊ ಕನ್ಸಿಡರ್ ಇಂಟಿಗ್ರೇಷನ್ ಆಫ್ ಮೈನಸ್ a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದನ್ನ ಹೇಗ್ ಬರಿಬಹುದು ನೋಡ್ತಾ ಹೋಗೋಣ ಮಕ್ಕಳ. ಸೊ ಹೇಗ್ ಬರಿಬಹುದು, ದಟ್ ಈಸ್ ಈಕ್ವಲ್ ಟು ಪ್ರಾಪರ್ಟಿ ನಂಬರ್ 3 ನೆನಪಿದೆಯಾ, ಏನಂತ ಇದೆ ಪ್ರಾಪರ್ಟಿ ನಂಬರ್ 3, a to c ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ c to b ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೇಮ್ ಅದೇ ರೀತಿನೇ ಬರೋಣ. ಈಗ ನೋಡ್ರಿ ಇಲ್ಲಿ ಮೈನಸ್ ಇತ್ತಲ್ವಾ, ಮೈನಸ್ ಇದೆ ಅಲ್ವಾ, ಇದನ್ನ ಲೋಯರ್ ಲಿಮಿಟಿಗೆ ಬರೀರಿ, ಇಲ್ಲಿಗೆ 0 ಆಗ್ತಾ ಇದೀನಿ ಅಂದ್ರೆ c ಇರೋ ಪ್ಲೇಸ್ ಅಲ್ಲಿ ನಾನು 0 ಬರ್ತಿದ್ದೀನಿ. ಎಫ್ ಆಫ್ ಎಕ್ಸ್ ಡಿ ಎಕ್ಸ್
ಪ್ಲಸ್ ಇಂಟಿಗ್ರೇಷನ್ ಆಫ್, ನೋಡ್ರಿ ಅವಾಗಲೇ ಸಿ ಇತ್ತಲ್ವಾ, ಆ ಸಿನ ಇಲ್ಲಿಗೆ ಬರೀಬೇಕಲ್ವಾ, ಹಾಗಾದ್ರೆ ಇಲ್ಲಿ 0 ಇದೆ ತಾನೆ, ಆ 0 ಇಲ್ಲಿಗೆ ಬರೀರಿ 0 ಮೈನಸ್ ಎ ಆಲ್ರೆಡಿ ನಾನು ಬರ್ಕೊಂಡೆ, ಹಾಗಾದ್ರೆ ನ್ಯೂಮರೇಟರ್ ಇಲ್ಲಿ ಅಪ್ಪರ್ ಲಿಮಿಟ್ ಅಲ್ಲಿ ಏನಿದೆ, ಎ ಇದೆ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆನಾ ಮಕ್ಕಳ? ಈಗ ನೋಡೋಣ, ಇದು ಫಸ್ಟ್ ಇಂಟೆಗ್ರಲ್ ಅಂತ ಅನ್ಕೊಂಡ್ರೆ ಇದನ್ನ ಸೆಕೆಂಡ್ ಇಂಟೆಗ್ರಲ್ ಅಂತ ಅನ್ಕೊಳ್ಳೋಣ. ಸೊ ಫಸ್ಟ್ ಇಂಟೆಗ್ರಲ್ ನೋಡ್ತಾ ಹೋಗೋಣ. ಸೊ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಇದೆ, ಹಾಗಾದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟಿ, ಪುಟ್ ಫಸ್ಟ್ ಇಂಟೆಗ್ರಲ್ ಅಲ್ಲಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟಿ. ಓಕೆನಾ ಮಕ್ಕಳ? ಹಾಗಾದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಏನು ಬರುತ್ತೆ, 1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಟಿ, ಮೈನಸ್ ಇದೆ ಮೈನಸ್ ಹಂಗೆ ಬರ್ಕೊಂಡೆ, ಟಿಗೆ ಏನಾಗುತ್ತೆ ಡಿ ಟಿ ಬೈ ಡಿ ಎಕ್ಸ್. ಕರೆಕ್ಟಾ ಮಕ್ಕಳ? ಈ ಡಿ ಎಕ್ಸ್ ಈ ಕಡೆ ಶಿಫ್ಟ್ ಆಗುತ್ತಾ, ಅಲ್ಲಿಗೆ ಏನಾಗುತ್ತೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ ಅಂದ್ರೂ ಒಂದೇ, ಅಥವಾ ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ ಡಿ ಎಕ್ಸ್ ಅಂದ್ರೂ ಒಂದೇ. ಕರೆಕ್ಟಾ ಮಕ್ಕಳ? ಓಕೆ, ಇದನ್ನ ಅಪ್ಲೈ ಮಾಡಿ ನೋಡೋಣ ಈಗ. ಓಕೆ ನೋಡ್ರಪ್ಪ ಇಲ್ಲಿ. ಸೊ ದಟ್ ಈಸ್ ಈಕ್ವಲ್ ಟು, ನಾನು ಇದನ್ನ ಟಿನ ಅಪ್ಲೈ ಮಾಡಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು, ಚೇಂಜ್ ಮಾಡಬೇಕು. ವ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು, ಎಕ್ಸಿಗೆ ನಾನು ಏನು ಹಾಕೋಣ, ಮೈನಸ್ ಎ ಹಾಕ್ತೀನಿ. ನೋಡಿ ಇಲ್ಲಿ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಮೈನಸ್ ಎ ಹಾಕ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಹಾಕ್ತೆ, ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಮೈನಸ್ ಎ ಹಾಕ್ರಿ, ಮೈನಸ್ ಎ ಇಸ್ ಈಕ್ವಲ್ ಟು ಮೈನಸ್ ಟಿ, ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಹಾಗಾದ್ರೆ ಟಿ ವ್ಯಾಲ್ಯೂ ಏನು, ಎ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು, ಎಕ್ಸ್ ಇಸ್ ಈಕ್ವಲ್ ಟು ಏನು ಹಾಕೋಣ ಈಗ, 0 ಹಾಕೋಣ. ಸೊ 0 ಆಗ್ತೆ. ಹಾಗಾದ್ರೆ 0 ಇಸ್ ಈಕ್ವಲ್ ಟು ಮೈನಸ್ ಟಿ, ದೆನ್ ಟಿ ಇಸ್ ಈಕ್ವಲ್ ಟು 0. ನೋಡಿ ಮಕ್ಕಳ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟಿ ಅಂತ ಅನ್ನೋದು ತಗೊಬೋದು, ಅಥವಾ ಟಿ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಂತ ಅನ್ನೋದು ತಗೊಬೋದು. ಓಕೆನಾ? ಸೇಮೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಆಗ ನಾನು ಏನು ಹಾಕಿದ್ದೀನಿ ಈಗ, ಎಕ್ಸ್ ಇಸ್ ಈಕ್ವಲ್ ಟು ಟಿನ ತಗೊಂಡ್ರೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟಿ ತಗೊಂಡಿದ್ದೆ, ಆನ್ಸರ್ ನೋಡ್ತಾ ಹೋಗ್ರಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ತಗೊಂಡೆ, ಆನ್ಸರ್ ಏನು ಬಂತು, ಟಿ ಎ ಬರ್ತಾ ಇದೆ. ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡೆ, ಆನ್ಸರ್ ಏನು ಬರ್ತಿತ್ತು, 0 ಬರ್ತಾ ಇತ್ತು. ಅಪ್ಲೈ ಮಾಡೋಣ ಈಗ. ಸೊ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಮೈನಸ್ ಎ ಅಂತ ಇತ್ತಲ್ವಾ, ಮೈನಸ್ ಎ ಏನು ಮಾಡೋಣ ಈಗ, ಮೈನಸ್ ಎ ತಗೊಂಡಿದ್ದೀನಿ, ಆನ್ಸರ್ ಏನು ಬಂತು, ಎ ಬರ್ತಾ ಇದೆ, ಎ ಬರೀರಿ. 0 ಇದೆ, ಹಾಗಾದ್ರೆ 0 ತಗೊಂಡ್ರೆ ಏನು ಬಂದಿದೆ, 0ನೇ ಬಂದಿದೆ. ಸೊ 0ನೇ ಬರೀರಿ. ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಕರೆಕ್ಟಾ? ಈಗೇನು ಮಾಡೋಣ, ಎಕ್ಸ್ ಇಲ್ಲೇ ಚೇಂಜ್ ಮಾಡ್ಬೋದಾಯ್ತು. ಓಕೆ, ಇನ್ನೊಂದು ಸ್ಟೆಪ್ ಬರೋಣ, ಇಲ್ಲಾಂದ್ರೆ ಹಿಂಗೆ ಮಾಡ್ಕೊಂಬೋಣ ಸರ್, ಹೋಗ್ಲಿ. ಓಕೆ, ಹೆಂಗೆ ಇಲ್ಲೇ ಚೇಂಜ್ ಮಾಡೋಣ. ಏನು ಚೇಂಜ್ ಮಾಡೋಣ ಮಕ್ಕಳ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನ ಬರ್ದ್ರಿ. ಎಫ್ ಆಫ್ ಎಕ್ಸ್, ಎಫ್ ಆಫ್ ನೋಡ್ರಿ, ಎಫ್ ಆಫ್ ಎಕ್ಸ್, ಎಕ್ಸ್ ಅಂದ್ರೆ ಏನು ಬರ್ಕೊಂಡಿದ್ದೀನಿ ನಾನು, ಮೈನಸ್ ಟಿ ಬರ್ದಿದ್ದೀನಿ. ಸೊ ಬ್ರಾಕೆಟ್ ಹಾಕಿ ಮೈನಸ್ ಟಿ. ಡಿ ಎಕ್ಸ್ ಅಂದ್ರೆ ಏನು ಬರ್ದಿದ್ದಾರೆ ಅವರು, ಡಿ ಎಕ್ಸ್ ವ್ಯಾಲ್ಯೂ ಏನು, ಮೈನಸ್ ಡಿ ಟಿ, ಬ್ರಾಕೆಟ್ ಹಾಕಿ ಮೈನಸ್ ಡಿ ಟಿ ಹಾಕೋಣ. ಓಕೆನಾ ಮಕ್ಕಳ? ಓಕೆ, ದಟ್ ಈಸ್ ಈಕ್ವಲ್ ಟು, ಈ ಮೈನಸ್ ಇದೆಯಲ್ವಾ, ಇದನ್ನ ನಾನು ಶಿಫ್ಟ್ ಮಾಡ್ತೀನಿ ಈ ಕಡೆಗೆ, ಈ ಮೈನಸ್ನ ಶಿಫ್ಟ್ ಮಾಡೋದು. ಮತ್ತು ನೋಡಿ ಮಕ್ಕಳ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಈ ರೀತಿ ಎಲ್ಲ ಬರೀಬಾರ್ದು. ಓಕೆನಾ? ಈ ಮೈನಸ್ನ ಶಿಫ್ಟ್ ಮಾಡ್ತಾ ಇದ್ದೀನಿ. ಮೈನಸ್ ಇಂಟಿಗ್ರೇಷನ್ ಆಫ್ ಎ ಟು 0 ಎಫ್ ಆಫ್ ಮೈನಸ್ ಟಿ ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಆಫ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸರಿನಾ ಮಕ್ಕಳ? ಓಕೆ, ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಈ 0 ಟು ಎ ಇದೆ, ಹೊರಗಡೆಗೆ ಮೈನಸ್ ಇದೆ, ಇದನ್ನ ಇಂಟರ್ಚೇಂಜ್ ಮಾಡ್ತೀನಿ. ಸೆಕೆಂಡ್ ಪ್ರಾಪರ್ಟಿ ನೆನಪಾಗ್ತಿದ್ಯಾ? ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಈಗ ಎ ಟು ಬಿ ಏನಾಗುತ್ತೆ, ಇವಾಗ ಎ ಟು 0 ಏನಾಗುತ್ತೆ, 0 ಟು ಎ ಆಯ್ತು. 0 ಟು ಎ ಎಫ್ ಆಫ್ ಮೈನಸ್ ಟಿ ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಆಫ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸರಿನಾ ಮಕ್ಕಳ? ಓಕೆ, ನೆಕ್ಸ್ಟ್ ಫಸ್ಟ್ ಪ್ರಾಪರ್ಟಿ ನೆನಪಾಗ್ತಿದ್ಯಾ? ಟಿ ಇರೋ ಪ್ಲೇಸಲ್ಲೆಲ್ಲ ಎಕ್ಸ್ ಬರಿಬೋದು ಅಂತ ಹೇಳಿದ್ದೀನಲ್ವಾ. ಸೊ ಹೇಗೆ, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 0 ಟು ಎ ಎಫ್ ಆಫ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆನಾ ಮಕ್ಕಳ? ಅರ್ಥ ಆಗ್ತಿದೆಯಾ ಇದು? ನೋಡ್ರಿ, ಇಲ್ಲಿ ಟಿ ಇರೋ ಪ್ಲೇಸಲ್ಲಿ ಎಕ್ಸ್ನ ಬರಿಬೋದು. ಇದು ಪ್ರಾಪರ್ಟಿ ನಂಬರ್ 1. ಓಕೆ, ಇಲ್ಲಿ ನನಗೆ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಇದು ಗೊತ್ತಾಗ್ತಿದ್ಯಾ ಮಕ್ಕಳ ಹೇಗೆ ಅಂತ? ಇದು ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಈಗ. ನೋಡ್ರಿ, ಈಗ ಬಂದಿದ್ದು ಗೊತ್ತಾಗ್ತಿದೆಯಲ್ಲ ನಿಮಗೆ, ಏನು ಬಂದಿತ್ತು, 0 ಟು ಎ ಎಫ್ ಆಫ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್, 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಏನು ಬಂದಿತ್ತು ಆನ್ಸರು, 0 ಟು ಎ ಎಫ್ ಆಫ್ ಎಕ್ಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್
0 to a f of x into dx. ನೋಡಿ ಮಕ್ಕಳ, ಇಲ್ಲಿ ಮೈನಸ್ ಎಕ್ಸ್ ಇದೆ ಅಲ್ವಾ, ಎಫ್ ಆಫ್ ಮೈನಸ್ ಎಕ್ಸ್ ಇದೆ ಅಲ್ವಾ, ಈ ಮೈನಸ್ ಎಕ್ಸ್ ಕಾಣಿಸ್ತಿಲ್ವಾ ಕರೆಕ್ಟಾಗಿ? ಓಕೆ, ನೋಡಿ ಮಕ್ಕಳ, ಎಫ್ ಆಫ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇದೆ ಅಲ್ವಾ. ಸೊ ಕೇಸ್ ನಂಬರ್ 1, ನೋಡಿ ಮಕ್ಕಳ, ಕೇಸ್ ನಂಬರ್ 1, ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ನ ಬರೆಯೋಣ. ಓಕೆನಾ ಮಕ್ಕಳ? ನೋಡ್ರಿ ಇಲ್ಲಿ ಕೇಸ್ ನಂಬರ್ 1, 0 to a ಎಫ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಎಂತ ಬರೀಬಹುದು ಅಂತ ಹೇಳಿದೀನಿ, ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಟರ್ಮ್ ಏನಿದೆ, ಸೆಕೆಂಡ್ ಇಂಟೆಗ್ರಲ್ 0 to a ಎಫ್ ಆಫ್ ಎಕ್ಸ್ 0 ಡಿ ಎಕ್ಸ್. ನೋಡಿ ಮಕ್ಕಳ, 1 times of 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 1 time of 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಅಲ್ಲಿಗೆ ಏನಾಗ್ತಿದೆ ಆನ್ಸರ್? 2 times of 0 to a f of x dx. Therefore, the function is even function. Okay, na makla? Next. ನೋಡಿ ಮಕ್ಕಳ, ಕೇಸ್ ನಂಬರ್ 2. ಕೇಸ್ ನಂಬರ್ 2 ನೋಡೋಣ. ನೋಡಿ ಮಕ್ಕಳ, ಇಫ್ ಎಫ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಎಫ್ ಆಫ್ ಎಕ್ಸ್ ಹಾಕೋಣ. ನೋಡಿ ಇಲ್ಲಿಗೆ ಹಾಕೋಣ ಈಗ. ಸೊ ಏನು, ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್, ನೋಡ್ರಿ ಎಫ್ ಆಫ್ ಮೈನಸ್ ಎಕ್ಸ್ ಇದೆಯಲ್ವಾ, ಮೈನಸ್ ಎಫ್ ಆಫ್ ಎಕ್ಸ್ ಹಾಕಿ, ಮೈನಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಕರೆಕ್ಟಾ? ಡಿ ಎಕ್ಸ್ ಇದೆ. ಸರಿ ಮಕ್ಕಳ, ಇಲ್ಲಿ ನೋಡ್ರಿ, ಈ ಮೈನಸ್ ನಾನು ಹೊರಗಡೆ ಬರ್ಕೊಂಡಿರಿ ಅಂದ್ರೆ ಏನಾಗುತ್ತಿದ್ದು, ಈ ಮೈನಸ್ ಮೈನಸ್ ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಗಿಟ್ಸ್ ಕ್ಯಾನ್ಸಲ್ ಆಗುತ್ತಲ್ವಾ, ಮೈನಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಏನಾಗ್ತಿದೆ, ಗಿಟ್ಸ್ ಕ್ಯಾನ್ಸಲ್ ಆಯ್ತು. ಸೊ ಹಾಗಾದ್ರೆ ಆನ್ಸರ್ ಏನು, ದಟ್ ಈಸ್ ಈಕ್ವಲ್ ಟು 0. 0 ಯಾವಾಗ ಬರಿಬೇಕು ನಾನು? therefore the function is odd function. ಆಡ್ ಫಂಕ್ಷನ್ ಆಗಿತ್ತು ಅಂತಂದ್ರೆ ಆನ್ಸರ್ 0. ಈವನ್ ಫಂಕ್ಷನ್ ಆಗಿತ್ತು ಅಂತಂದ್ರೆ 2 times of 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಮಕ್ಕಳ, ಈ 8 ಪ್ರಾಪರ್ಟಿಯಲ್ಲಿ ಒಂದು ಪ್ರಾಪರ್ಟಿ ನಿಮಗೆ ಕೊಟ್ಟಿರ್ತಾರೆ ಎಕ್ಸಾಮ್ಗೆ. ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಬರೀರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.